ನೋಡಿ ಇದಾಯ್ತಾ, ಇದಕ್ಕೊಂದು ಮುಚ್ಚಾಳ ಇರ್ತದೆ, ಮುಚ್ಚಾಳ ತೆಗಿಬೇಕು. ಮತ್ತು ಇದನ್ನು ಇವತ್ತು ನಮ್ಮ ಮನೆಯಲ್ಲಿ ಗೊಬ್ಬರ ತೆಗೆದು ಹಟ್ಟಿಯಲ್ಲಿ ಇರೋದು ಗೊಬ್ಬರ ಉಂಟಲ್ಲ, ಅಷ್ಟು ಗುಂಡಿಯಲ್ಲಿ ಆಗ್ತದೆ ಅಷ್ಟು ಹೋಗಿ ನಿಲ್ಲುದವಳು. ಇನ್ನು ಆಚೆ ಹೋಗ್ಲಿಕ್ಕೆ ಹೆದರಿಕೆ ಸಾಂಬಾರು ಮಾಡಿ ಆಯಿತು. ಸಾಂಬಾರಲ್ಲ, ಇದು ಬ್ಯಾಂಕಲ್ಲಿ ಕೆಲಸ ಮಾಡೋರು ಹೇಗೆ ಮಾಡ್ಬೋದು ಕೃಷಿ, ನಿಮ್ಮ ತೋಟ ಹೇಗಾಗ್ಬೋದು ಹಾಗೆ ಹೇಗೆ ಅಂತೆಲ್ಲ ಹೇಳಿ ಟಾಂಟ್ ಕೊಟ್ಟು ಒಂದು 4 ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯದ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. 29ಕ್ಕೆ ನನ್ನ ದೊಡ್ಡಕ್ಕಂದು ಬರ್ತಡೇ. ದೊಡ್ಡಕ್ಕನಿಗೆ ವಿಶ್ ಯು ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 29ಕ್ಕೆ ಸುನೀತಾ ಯತೀಶ್ ಅವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮಗೆ ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಯಾವಾಗಲೂ ಜೊತೆಯಾಗಿ ಖುಷಿಯಾಗಿರಿ. ಹಾಗೆ ಮೇ 29ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ, ಹ್ಯಾಪಿ ಬರ್ತಡೇ ಹೇಳೋದನ್ನು ಮರಿಬೇಡಿ. ಒಳಗೆ ಮೈಯಲ್ಲೆಲ್ಲ ಉಣುಗಿತ್ತು, ಈಗೆಲ್ಲ ಬಿದ್ದು ಹೋಗಿದೆ. ಯಾರೋ ಕೇಳಿದರು ಉಣುಗಿಗೆ ಅಂತ ಹಾಕ್ತೀರಿ ಅಂದರೆ, ಉಣುಗಿ ಹಾಕಿದ್ರೆ ಸತ್ತೋಗ್ತದೆ ನೋಡಿ, ಅದು ಡ್ರಾಪ್ಸ್ ತೋರಿಸ್ತೇನೆ. ಮೊನ್ನೆ ಸುಮಾರು ಇತ್ತು, ಮುತ್ತು ಥರ ಇತ್ತು ಅವಳ ಕುತ್ತಿಗೆ ಭಾಗದಲ್ಲಿ ಎಲ್ಲ ಕಡೆ. ನೋಡಿ ಇದಾಯ್ತಾ, ಇದಕ್ಕೊಂದು ಮುಚ್ಚಾಳ ಇರ್ತದೆ, ಮುಚ್ಚಾಳ ತೆಗಿಬೇಕು. ಮತ್ತು ಇದನ್ನು ಹೀಗೆ ಅಪ್ ಮಾಡಿ ಇವ್ರದ್ದು ಬೆನ್ನು ಮೂಳೆದು ಭಾಗ ಉಂಟಲ್ಲ ಅದಕ್ಕೆ ಹೀಗೆ ಸ್ಟ್ರೈಟ್ ಹೀಗೆ ಹಾಕ್ತಾ ಬರಬೇಕು, ಇಲ್ಲಿ ತನಕ ಎಂಡು ಬಾಲ ತನಕ. ಬೇರೆ ಎಲ್ಲಿ ಹಾಕಬೇಕು ಅಂತಿಲ್ಲ, ಅದೆಲ್ಲಕ್ಕೂ ಹರಡ್ತದೆ. ನನಗೆ ಇದು ಮುಂಚೆಯಿಂದ ಹಾಗೆ ಗೊತ್ತುಂಟಲ್ಲ, ಹಾಗೆ ಹೇಳಿದ್ದು. ಇದು ಬೇಕಿದ್ದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಗಳನ್ನು ಇವತ್ತು ಮನೆ ಹತ್ರನೇ ಕಟ್ಟಿದ್ದು. ಇಲ್ಲೆಲ್ಲ ಉಂಟು, ಸುಮಾರು ಸೊಪ್ಪು ಉಂಟು. ಹಾಯ್ ಕುഞ്ഞി ತಾಜಿ ಮಾಡ್ತಿದ್ದಾರೆ ಇಬ್ಬರು. ಇವತ್ತು ನಮ್ಮ ಮನೆಯಲ್ಲಿ ಗೊಬ್ಬರ ತೆಗೆದು ಹಟ್ಟಿಯಲ್ಲಿ ಇರೋದು ಗೊಬ್ಬರ ಉಂಟಲ್ಲ ಅದನ್ನು ತೆಗಿತಾ ಇದ್ದಾರೆ. ಒಂದು 3 ಜನ ಇದ್ದಾರೆ. ಹಾಗೆ ಗಣಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅವರೊಟ್ಟಿಗೆ. ಇವತ್ತು ಅವರಿಗೆ ರಜೆ. ಹಾಗೆ ನನಗೆ ಈಗ ಬೆಳಿಗ್ಗೆದು ತಿಂಡಿ ಎಲ್ಲ ಮಾಡಿ ಕೊಟ್ಟಾಯಿತು. ಮಧ್ಯಾಹ್ನಕ್ಕೊಂದು ಪಲ್ಯ ಮಾಡಿದ್ದೇನೆ, ಹಾಗೆ ಬಾಳೆಕಾಯ್ದು ಪಲ್ಯ ಮಾಡಿದ್ದೆ. ಇನ್ನು ಒಂದು ಮಾವಿನ ಹಣ್ಣಿದ್ದು ಸಾರು ಮಾಡಲಿಕ್ಕೆ ಉಂಟು. ಕೆನ್ನಿ ತುಂಬಿಸ್ತಾ ಇದ್ದಾರೆ. ಆಗ ತನಕ ಗುಡ್ಡಪ್ಪಣ್ಣ ಅಂತ ಹೇಳಿದ್ದಲ್ಲ, ಅವರು ತುಂಬಿಸ್ತಾ ಇದ್ದರು. ಅವರೀಗ ಹೊರ್ತಾ ಇದ್ದಾರೆ, ಅಂದರೆ ಅವರಿಗೆ ಸಹ ಸುಸ್ತಾಗ್ತದಲ್ಲ, ಇದು ತೆಗಿಲಿಕ್ಕೆ ಒಂದು ಸ್ವಲ್ಪ ಕಷ್ಟವೇ. ಹಾಗೆ ಅರ್ಧ ಮುಗೀತು, ಇನ್ನೂ ಅರ್ಧ ಉಂಟು. ಕಜ್ಜು ಬಂದಿದ್ದಾನೆ, ಕಜ್ಜು ಸಹ ಇದ್ದೇನೆ ಹೆಲ್ಪ್ ಮಾಡಲಿಕ್ಕೆ. ಬೆಳಿಗ್ಗೆ ತಿಂಡಿದೆಲ್ಲ ಕೆಲಸ ಆಯಿತು. ಈಗ ನನ್ನೊಮ್ಮೆ ದನಗಳನ್ನು ಬದಲಿಸುವ ಅಂತ ಅಂದ್ಕೊಂಡದ್ದು, 3ನೇ ಸಲದ್ದು. ಅವರು ಸೀದಾ ಹೊಳೆಗೆ ಓಡಿ ಬಂದರು. ಬಿಸಿಲು ತುಂಬ ಉಂಟು, ಹಾಗೆ ನೀರು ಕುಡಿದು ಇನ್ನೀಚೆ ಎಲ್ಲಾದರೂ ಕಟ್ಟುವ ಅಂತ. ನನಗೆ ಹೊಳೆಗೆ ಓಡಿ ಬರೋದು ಅಂತ ಹೇಳಿದರೆ ಹೆದರಿಕೆ ಶುರುವಾಗ್ತದೆ. ಯಾಕಂದರೆ ಮತ್ತೆ ಅವರು ಕಂಟ್ರೋಲಿಗೆ ಸಿಗೋದಿಲ್ಲ ಅಂತ. ನೀರು ಕುಡಿದಾದ್ಮೇಲೆ ಮತ್ತೆ ಎಲ್ಲೆಲ್ಲಿ ಓಡುದೆ. ಹಾಗೆ ಹೇಗಾದರೂ ಅಡ್ಜಸ್ಟ್ ಮಾಡಿ ಕಟ್ಟಬೇಕಷ್ಟೇ. ಅಪ್ಪ ಸೊಪ್ಪು ಮಾಡ್ತಿದ್ದಾರೆ. ನಾನು ಇವರನ್ನು ಬದಲಿಸಿ ಸೊಪ್ಪಿಗೆ ಹೋಗುವ ಅಂತ ಅಂದ್ಕೊಂಡದ್ದು. ಇವರದೀಗ ಇಲ್ಲಿ ಬಂದರು ಹೊಳೆಗೆ. ಹೊಳೆಯಲ್ಲಿ ಕಟ್ಟಿ ಹೋದರೆ ಆದೀತಾ ಅಂತ ಯೋಚನೆ ಮಾಡೋದು ನಾನು. ಯಾಕಂದರೆ ಗಡಿಗೆ ಹೊಳೆಗೆ ಓಡಿ ಬರ್ತಾರಲ್ಲ ಹಾಗೆ. ಮತ್ತು ನಮಗೆ ಕರೆಂಟ್ ಇಲ್ಲ ಮರೆ. ನಿನ್ನೆ ನನ್ನ ಸೌಂಡ್ ಬಂತಂತ ಹೇಳಿದಲ್ಲ, ಹಾಗೆ ಕರೆಂಟ್ ಹೋಗಿದೆ. ಅದಕ್ಕೆ ಇವತ್ತು ಬೆಳಿಗ್ಗೆಗೆ ಪಲಾವ್ ಮಾಡಿದ್ದೆ ಎಲ್ಲರಿಗೆ ಸಹ. ಈಗ ಒಂದು ಬಾಳೆಕಾಯ್ದು ಪಲ್ಯ ಮಾಡಿದೆ. ಇನ್ನು ಕಡ್ದು ಹಾಕಿ ಆಗುವಷ್ಟರಲ್ಲಿ ಆಗೋದಿಲ್ಲ, ಅದಕ್ಕೆ ಮಾವಿನ ಹಣ್ಣಿದು ಸಾರು ಮಾಡೋದು ಹಾಗೆ. ಮತ್ತು ಇದೊಂದು ಬಿಕ್ಕಳಿಗೆ ಬರೋದು. ನೀರು ಸಹ ಕುಡಿದೆ ಒಂದು 3 ಸಲ, ಆದರೂ ಹೋಗೋದಿಲ್ಲ ಬಿಕ್ಕಳಿಗೆ. ಅಷ್ಟು ಗುಂಡಿಯಲ್ಲಿ ಆಗ್ತದೆ ಅಷ್ಟು ಹೋಗಿ ನಿಲ್ಲುದವಳು. ಇನ್ನು ಆಚೆ ಹೋಗ್ಲಿಕ್ಕೆ ಹೆದರಿಕೆ ಕಾಣ್ತದೆ. ಇಲ್ಲಾಂದರೆ ನೀರಿಲ್ಲಾಂದರೆ ಆಚೆ ಸಹ ಹೋಗ್ತಿದ್ಲು. ಈಗ ಇಲ್ಲಿ ನಿಂತು ಕಾಲಷ್ಟೇ ಚಂಡಿ ಆಗೋದಿಲ್ಲ, ಹೊಟ್ಟೆ ಸಹ ಒದ್ದೆ ಆಗಬೇಕು. ಅದಕ್ಕೋಸ್ಕರ ಅಲ್ಲಿ ತನಕ ಹೋಗಿ ನಿಲ್ಲೋದು. ಇವಳು ಅಂತ ಗೊತ್ತುಂಟಾ, ಆ ಚಂದ ಅಲ್ಲಿ ತನಕ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಹಾಗೆ ಮಾಡೋದು ಇವಳು. ಅವಳಿಗೆ ಗುಂಡಿಯಲ್ಲಿ ನಿಲ್ಲಬೇಕು ಅಂತ ಏನಿಲ್ಲ. ಮುಂಚೆ ನಮ್ಮ ಪುಟ್ಟಕ್ಕ ಇದ್ಲಲ್ಲ, ಅವಳು ಸಹ ಹೀಗೇನೆ ಆಯಿತಾ, ಗುಂಡಿಯಲ್ಲಿ ಬಂದು ನಿಲ್ಲೋದು. ಅವಳದೇ ನೆನಪಾಗ್ತದೆ ಇವಳನ್ನು ನೋಡುವಾಗ. ಅವಳದೇ ಸೇಮ್ ಕಾಪಿ ಇವಳು, ಸೇಮ್ ಅವಳ ಹಾಗೆ. ಆದರೆ ಅವಳಷ್ಟು ಸೈಲೆಂಟ್ ಇರಲಿಕ್ಕಿಲ್ಲ.
ಅವಳ 2 ಪಟ್ಟು ಜೋರಿದ್ದಾಳೆ ಅವಳು. ದನಗಳನ್ನು ಹೊಳೆಯಿಂದ ಕರ್ಕೊಂಡು ಬಂದು ಮೇಲೆ ಕಟ್ಟಿ ಹಾಕಿ ಮನೆಗೆ ಹೋಗಿದ್ದೆ. ಹಾಗೆ ಅಪ್ಪ ಹೇಳಿದರು ಸೊಪ್ಪು ಮಾಡಿದ್ದೇನಲ್ಲ ಅದನ್ನು ಕಟ್ಟಕ್ಕೆ ಇಡು ಅಂತ. ಅಪ್ಪ ಇವತ್ತು ಸೊಪ್ಪು ಮಾಡಿದ್ದು. ನನಗೆ ಅಡಿಗೆದು ಕೆಲಸ ಇತ್ತಲ್ಲ, ಹಾಗೆ ನನಗೆ ಬರಲಿಕ್ಕೆ ಆಗಲಿಲ್ಲ. ಬಳ್ಳಿ ತಗೊಂಡು ಬಂದೀನಿ. ಇನ್ನೊಂದು ಕಟ್ಟ ಸೊಪ್ಪನ್ನು ಕಟ್ಟಿ ಕೊಂಡೋಗುವುದು ಸಾಕಾಗಲಿಕ್ಕಿಲ್ಲ, ಆದರೆ ಅಲ್ಲಿ ಉಂಟು ಸ್ವಲ್ಪ. ಇವತ್ತು ಹೇಗೂ ಪೂರ್ತಿ ಖಾಲಿ ಆಗ್ತದಲ್ಲ ಹಟ್ಟಿಯದ್ದು, ಹಾಗೆ ಸ್ವಲ್ಪ ದಪ್ಪದಲ್ಲಿ ಹಾಕಬೇಕಾಗ್ತದೆ ಸೊಪ್ಪನ್ನು. ಹಣ್ಣಿದ್ದು ಸಾಂಬಾರು ಮಾಡಿ ಆಯಿತು. ಸಾಂಬಾರಲ್ಲ, ಇದು ಸಾರು. ಮತ್ತೊಂದು ಪಲ್ಯ ಉಂಟು, ಬಾಳೆಕಾಯ್ದು ಪಲ್ಯ ಆಯಿತು. ಕೂರ ಯಾರು ಬಂದಿದ್ದಾರೆ ಇವತ್ತು ಮನೆಗೆ? ಯಾರು ಬಂದಿದ್ದಾರೆ? ಹಟ್ಟಿದು ಗೊಬ್ಬರ ತೆಗೆದಾಯಿತು. ಇವರು ಅರ್ಧ ತೆಗೆದ್ರು, ಮತ್ತು ಗುಡ್ಡಪ್ಪಣ್ಣ ಅರ್ಧ ತೆಗೆದ್ರು. ಹಾಗೆ ಸೊಪ್ಪೆಲ್ಲ ಹಾಕಿದ್ದಾರೆ. ಇನ್ನು ನನ್ನ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ಇನ್ನು ನಮ್ಮ ಗೊಬ್ಬರ ಗುಂಡಿಯಲ್ಲಿ ನಾವು ಮಳೆಗಾಲದಲ್ಲೆಲ್ಲ ಹಾಕ್ತಿದ್ದೇವಲ್ಲ, ಅದರದ್ದು ಕೆಲಸ. ಇದು ಹುಡಿ ಹುಡಿ ಉಂಟು ನೋಡಿ ಗೊಬ್ಬರ. ನಾವು ಮಳೆಗಾಲದಲ್ಲೆಲ್ಲ ಹಾಕಿದ್ವಲ್ಲ, ಹಟ್ಟಿಯಿಂದ ತೆಗೆದು ಗಣಿ ಗೊಬ್ಬರ ತೆಗೆದ್ರು. ನಾನು ಹೊತ್ತಂದು ಹಾಕಿದೆ ಹೇಳಿದಲ್ಲ, ತಿಲ್ಲಿ ಅಪ್ಪ ಸುತ್ತ ಹೊಲ್ದೇರು ತೆಗೆದಿದ್ದಾರೆ. ಸುಲಭ ಉಂಟಾ ಹಟ್ಟಿಯಾಗೆ? ಸ್ವಲ್ಪ ಕಷ್ಟ ಇಲ್ಲ ಅಲ್ಲ. ಹುಡಿ ಹುಡಿ ಗೊಬ್ಬರ ನೋಡಿ, ಇದು ಚೆಂದ ಉಂಟು ನೋಡಲಿಕ್ಕೆ ಸಹ. ಹಾಂ, ಅಲ್ಲಿ ಒಂದು ಕೀಡಿ ನೋಡಿ ಗಣ್ಣ, ಕೀಟ ಹುಳ ಆ ಬಳ್ಳಿಯ ಕೆಳಗೆ ಉಂಟು. ಅದು ನೋಡಲಿಕ್ಕೆ ಕ್ಯೂಟ್ ನೋಡಲಿಕ್ಕೆ. ನಾನು ಚಿಕ್ಕರ ಗೊಬ್ಬರ ತೆಗೆಯುವಾಗ ಅದು ಸಿಗ್ತದಂತ ನೋಡಲಿಕ್ಕೆ ಬರೋದು. ಕೊಳಿ ಅಲ್ಲಿ ಉಂಟು, ಚೆಂದ ಕ್ಯೂಟ್ ಅದು. ಗಣಿ ನೋಡಿ, ಬ್ಯಾಂಕಲ್ಲಿ ವರ್ಕ್ ಮಾಡಲಿಕ್ಕೂ ಸೈ, ಮನೇಲಿ ಕೃಷಿ ಮಾಡಲಿಕ್ಕೂ ಸೈ. ಮುಂಚೆ ನನಗೆ ಹೇಳ್ತಾಯಿದ್ರು, ನಂದು ಫಿಕ್ಸ್ ಆದ ಟೈಮಲ್ಲಿ ಮದುವೆ ಕಾಗದೆಲ್ಲ ಕೊಡಲಿಕ್ಕೆ ಹೋಗಿದ್ದಲ್ಲ, ಅಂದರೆ ಕರೀಲಿಕ್ಕೆ ಹೋಗಿದ್ದಾಗಲ್ಲ, ಬ್ಯಾಂಕಲ್ಲಿ ಕೆಲಸ ಮಾಡೋರು ಹೇಗೆ ಮಾಡ್ಬೋದು ಕೃಷಿ, ನಿಮ್ಮ ತೋಟ ಹೇಗಾಗ್ಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಟಾಂಟ್ ಕೊಟ್ಟವರೆಲ್ಲ ಇದ್ರಲ್ಲ, ಅವರೆಲ್ಲ ಒಮ್ಮೆ ನೋಡಿ ಆಯಿತಾ. ಅವರಿಗೆ ಮನಸ್ಸಿದ್ರೆ ಎಲ್ಲ ಸಹ ಮಾಡ್ತಾರೆ ಆಯಿತಾ. ಅಂದರೆ ಇವರು ಅವ್ರಿಗೆ ಎಲ್ಲದರಲ್ಲೂ ಸಹ ಇಂಟ್ರೆಸ್ಟ್, ಎಲ್ಲ ವರ್ಕ್ ಕೂಡ ಮಾಡ್ತಾರೆ. ಮತ್ತಿನ್ನು ದೃಷ್ಟಿ ಹಾಕಬೇಡಿ ನನ್ನ ಗಂಡನಿಗೆ. ಬಂದರು ಇಬ್ಬರು ಕೂಡ, ಅಮ್ಮ ಮಗಳಿಬ್ಬರು ಕೂಡ. ಹೊಳೆಗೆ ಹೋಗಿಯೇ ಬಂದದ್ದು ಕಾಣ್ತದೆ, ನೀರೆಲ್ಲ ಕುಡಿದು ಬಂದಿದ್ದಾರೆ. ಅಪ್ಪ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದರು ನೋಡಿ. ಮೋಡ ಉಂಟು ಇವತ್ತು ಸಹ. ಇನ್ನು ಹುಲ್ಲು ಹೇಳಲಿಕ್ಕೆ ಹೋಗಬೇಕು, ಚಹಾ ಒಂದು ಮಾಡಿ ಕೊಟ್ಟು. ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೀಗೆ ಫೋಟೋ ಹಾಕಿದ್ದೆ. ಒಬ್ಬರು ಕಮೆಂಟಲ್ಲಿ ಕೇಳಿದ್ದಾರೆ, ಯಾವುದು ಫಾರ್ಮ್ ಇದು ಅಂತ. ಫಾರ್ಮ್ ಹೌಸಿನಾಗೆ ಕಾಣ್ತದಂತೆ. ಸಂಜೆ 5 ಆಯಿತು ಗಂಟೆ. ಗೊಬ್ಬರ ಇವತ್ತಿದ್ದು ಕೆಲಸ ಮುಗಿದಿದೆ, ಅಂದರೆ ಹಟ್ಟಿದಾಯಿತು. ಮತ್ತು ಗೊಬ್ಬರ ಗುಂಡಿಯಲ್ಲಿ ಎಷ್ಟಾಗಿದೆ ಅಂತ ನೋಡ್ಕೊಂಡು ಬರುವ ಬನ್ನಿ. ಸಾಧಾರಣ ಆಗಿದೆ. ಇವತ್ತು ಇವರೇ ತುಂಬಿಸಿ ಕೊಟ್ಟದ್ದಾಯಿತಾ. ನೀನು ಹೇಳ್ತಾ ಇದ್ರು ಹೇಗೆ ತುಂಬಿಸೋದು ಅಂತಂದರೆ, ಹಟ್ಟಿದ್ದು ಸ್ವಲ್ಪ ಕಷ್ಟ ಆಯಿತಾ ತುಂಬಿಸಲಿಕ್ಕೆ. ಅದರಲ್ಲಿ ಕೋಲುಗಳೆಲ್ಲ ಜಾಸ್ತಿ, ಮತ್ತು ಹಸಿ ಗೊಬ್ಬರ ಅಲ್ಲ. ಈ ಗೊಬ್ಬರ ಗುಂಡಿಯಲ್ಲಿರೋದು ಈಸಿ. ಹಾಗೆ ಎಲ್ಲ ಇವರೇ ತುಂಬಿಸಿಕೊಟ್ರು. ಅರ್ಧಕ್ಕೆ ಅರ್ಧ ಮುಗಿದಿದೆ. ಇನ್ನು ನಾಳೆ ಅಪ್ಪ ತುಂಬಿಸ್ಬೋದು. ನಾಳೆ ಅದನ್ನು ತೋಟಕ್ಕೆ ಹಾಕಿದ್ದನ್ನು ಬುಡಕ್ಕೆ ಬಿಡಿಸ್ಲಿಕ್ಕೆ ಉಂಟು. ಅಂದರೆ ಈಗ ಒಂದೊಂದು ರಾಶಿ ಹಾಕಿರ್ತಾರಲ್ಲ, ಅದನ್ನು ಬಿಡಿಸಬೇಕು. ಹಾಗೆ ಇಷ್ಟು ಇತ್ತಲ್ಲ, ಅದರದ್ದು ಅರ್ಧ ಮುಗಿಯಿತು, ಇನ್ನು ಅರ್ಧ ಉಂಟು. ಕೂರ ಸಗಣಿ ತಿಂತಿದ್ದಾನೆ ಮಂಗ. ಹೋದರೆ ಸರಿ, ಇಲ್ಲಿಂದ ಹೋಗೋದೇ ಇಲ್ಲ ಇವ ಅಂತ. ಸಗಣಿ ತಿಂದರೆ ಬಾರಿಸ್ತೀನಿ ನಾನು. ವೆದರ್ ಕೂಡ ನೋಡಿ, ಮೋಡ ಉಂಟು. ಆಗ ಒಂದು 4 ಹನಿ ಮಳೆ ಕೂಡ ಬಂತು, ಅಂದರೆ ಅಷ್ಟು ಜೋರಲ್ಲ. ಬಿಸಿಲು ಕೂಡ ಇತ್ತು. ಟಪ 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 ಅಂತ ಬಂತು. ನಾವು ಅಂದ್ಕೊಂಡ್ವಿ ಮಳೆ ಬರ್ತದೆ ಅಂತ ಮಳೆ ಬರಲಿಲ್ಲ. ಹಾಗೆ ಮತ್ತು ಇವಾಗ ನನ್ನ ವ್ಲಾಗಲ್ಲಿ ನಿಮಗೆ ಕ್ರಿಂಗ್ 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 ಅಂತ ಕೇಳ್ತಾ ಇರ್ಬೋದಲ್ಲ, ಅದು ಈಗ ಮಳೆಗಾಲದಲ್ಲಿ ಶುರು ಆಗ್ತದೆ ಕೀಟಗಳದ್ದು ಸೌಂಡ್. ಕಜ್ಜು, ಮುದ್ದು ಕಜ್ಜು ತಂಗಿ ತಮ್ಮ ಎಲ್ಲಿ? ಮುದ್ದು ಕಜ್ಜು ಕಜ್ಜು
ಅವನಿಗೆ ನನಗೆ ಸವರ್ತಾ ಇರಬೇಕಾಗ ಖುಷಿ ಅನಿಸೋದು. ನಾನು ಅವನಿಗೆ ಹಾಗೆ ಸವರಬೇಕು ಅಂತ ಹೋಗಿ ಬಂದು ಕರೆಯೋದು ನಾನು, ಅನ್ನು ಸ್ವಲ್ಪ ಮಾತಾಡು ಅಂತ. ನನಗೆ ಇವರು ಇರೋದ್ರಿಂದ ಇನ್ನೂ ಒಂಥರ ಖುಷಿ ಅನಿಸೋದು ಆಯಿತಾ. ಟೈಮ್ ಪಾಸ್ ಆಗ್ತದೆ, ಮತ್ತು ಅವರನ್ನು ನೋಡುವಾಗ ಕ್ಯೂಟ್ ಅಂತ ಅನಿಸಿ ಪ್ರೀತಿ ಅನ್ನಿಸ್ತದೆ ಅವರನ್ನು. ಅವರಿದ್ರೇ ಒಂದು ಪ್ರೀತಿ. ಹಾಗೆ ನನಗೆ ಬೆಕ್ಕುಗಳಂದರೆ ತುಂಬ ಇಷ್ಟ. ಏನು ಕಜ್ಜು, ಮುದ್ದು ಕಜ್ಜು. ಒಂದು ನಾಲಗೆ ನೋಡಿ ಅಂತ ಹಾಕ್ಕೊಂಡಿದ್ದಾನೆ. ಕಜ್ಜ ಅದೆಂತ ನಾಲಗೆ ಹೀಗೆ? ಕಜ್ವಿ ಕಜ್ಜು. ಬಾಯ್ ಬಾಯ್. ಮಳೆ ಬರಲಿಕ್ಕೆ ಶುರುವಾಯಿತು. ಮನೇಲಿ ಎಂತಾದರೂ ಕೆಲಸ ಆಗ್ತಾಯಿದ್ರೆ ನನಗೆ ಅಡಿಗೆದು ಮತ್ತು ದನಗಳ ಹತ್ರ ಹೋಗೋದು, ಹುಲ್ಲು ಮಾಡೋದು, ಸೊಪ್ಪು ಮಾಡೋದು ಅಂತ ಹೇಳಿ ಆಗೋಷ್ಟರಲ್ಲಿ ಹೊತ್ತು ಹೋಗ್ತದೆ. ಹಾಗೆ ಇವತ್ತು ಜಾಸ್ತಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಇವತ್ತಿದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಆದರೆ @ಅನುಷಾ ಕೃಷ್ಣನಾಯಕ್ ಅಂತ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಕೂಡ ಅದೇ ಹೆಸರಲ್ಲಿ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಯಾವಾಗ ಯೂಟ್ಯೂಬಲ್ಲಿ ವ್ಲಾಗನ್ನು ಅಪ್ಲೋಡ್ ಮಾಡ್ತೇನೆ ಅದೇ ಟೈಮಲ್ಲಿ ವಾಟ್ಸಪ್ಪಲ್ಲಿ ಕೂಡ ಹಾಕ್ತೇನೆ. ವಾಟ್ಸಪ್ಪಲ್ಲಿ ನೀವು ನನ್ನ ಲಿಂಕನ್ನು ಕ್ಲಿಕ್ ಮಾಡಿ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಮತ್ತು ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲಿ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.